ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದ್ರಿ ನೋಡ್ರಿ. ಇವತ್ತು ನಾವು ಒಂದು ಕಡೆ ಹೊರಟಿದ್ದೀವಿ, ಒಂದು ಪ್ಲೇಸಿಗೆ ಹೊಂಟಿದ್ದೀವಿ ರೀ. ಅದು ಏನಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮ್ಗೆ. ನೀವು ಗೆಸ್ ಮಾಡ್ಬೋದು ಎಲ್ಲಿಗೆ ಹೊಂಟಿದೆ ಅಂತ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಹೇಳ್ತೀನಿ. ಮುಂದೆ ವಿಡಿಯೋ ನೀವು ನೋಡ್ತಾ ಹೋಗಿ ಗೊತ್ತಾಗುತ್ತೆ ನೋಡಿ. ನಂದು ಈ ಥರ ಇದೆ ಔಟ್ಫಿಟ್, ಈ ಥರ ಸೀರೆ ಉಟ್ಕೊಂಡಿದ್ದೀನಿ. ಹೆಂಗೆ ಕಾಣ್ತಾ ಇದೆ ಹೇಳಿ ಸ್ನೇಹಿತರೆ? ನೋಡಿ ಟೈಮ್ ನೋಡಿ ಅಷ್ಟಾಗಿದೆ, 5 ಗಂಟೆ ಆಗಿದೆ ಸ್ನೇಹಿತರೆ. ಹೊರಡ್ತಾ ಇದ್ವಿ, ತುಂಬ ದೂರ ಹೋಗ್ತಾ ಇದ್ವಿ, ಲಾಂಗ್ ಜರ್ನಿ. ಸಿಗೋಣ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಅಲ್ಲಿವರೆಗೂ ಸ್ಟೇ ಕ್ಯೂಟ್. ಓಕೆ ಸ್ನೇಹಿತರೆ, ಹೊರಡ್ತಾ ಇದ್ದೀವಿ. ನಮ್ಮೂರಿಂದ 20 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಇವಾಗ ಸ್ವಲ್ಪ ಬೆಳಕು ಹರಿತಾ ಇದೆ ನೋಡಿ, ಬೆಳಕು ಕಾಣ್ತಾ ಇದೆ. ಅದರಲ್ಲೂ ನನ್ನ ಫೇವ್ರೇಟ್ ಸಾಂಗ್ ಹಾಕಿಬಿಟ್ಟಿದ್ವಿ ಕಾರಲ್ಲಿ. ನನಗಿಷ್ಟ ಆದಂಥ ಸಾಂಗ್ ಫುಲ್ ಸೌಂಡ್ ಇಟ್ಕೊಂಡು ಕೇಳ್ತಾ ಮಜಾ ಮಾಡ್ತಾ ಖುಷಿಯಿಂದ ಹೊರಟಿದ್ದೀವಿ ನೋಡಿ. ನೋಡಿ ಆ ಥರ ಎಲ್ಲ ಇದೆ ಸುತ್ತಮುತ್ತಲಿನ ವ್ಯೂ. ಇನ್ನೂ ಮಸುಕು ಇದೆ, ಪೂರ್ತಿ ಬೆಳಕು ಹರಿದಿಲ್ಲ. 5 ಗಂಟೆಗೆ ಇನ್ನೂ ಕತ್ಲಾಯಿತು. ನಾವು ಮನೆ ಬಿಟ್ಟು ಬರಬೇಕಾದ್ರೆ ಒಂಥರ ಖುಷಿಯಿಂದ ಹೊರಟಿದ್ದೇವೆ. ನನಗೆ ಹೋಗೋಕ್ಕೆ ಇಷ್ಟ ಇದ್ದಿಲ್ಲ, ಆದರೂ ಬಾ ಅಂತ ನಮ್ಮ ಯಜಮಾನ್ರು ಕರೆದ್ರು. ಅದು ನಮ್ಮ ಯಜಮಾನ್ರ ಫ್ರೆಂಡ್ಸ್ಗಳ ವೈಫ್ ಬರ್ತೀನಿ ಅಂದದಕ್ಕೆ ನಾನು ತಯಾರಾದದ್ದು. ಜಾಸ್ತಿ ನಾನು ಲಾಂಗ್ ಜರ್ನಿ ಎಲ್ಲ ಮಾಡೋದಿಲ್ಲ, ಯಾಕಂದರೆ ನನಗೆ ಜರ್ನಿ ಮಾಡೋದು ಅಷ್ಟೊಂದು ಆಗಿ ಬರಲ್ಲ. ಹೀಗಾಗಿ ಹೊರಟಿದ್ದೇವೆ ನೋಡಿ. ಹೋಗ್ತಾ ಇರಬೇಕಾದ್ರೆ ಕೆಲವು ಆಗಿನ ಕಾಲದಲ್ಲಿ ಆಳ್ವಿಕೆ ಮಾಡಿದಂಥ ಕೋಟೆಗಳು ಅದು ಎಲ್ಲ ಇದು ಸ್ವಲ್ಪ ವಿಡಿಯೋ ತೊಗೊತಾ ಹೋದೆ. ಹಿಂದಿನ ಕಾಲದ್ದು ಎಲ್ಲ ಅದಾವ್ರಿ ನಮ್ಮ ಸೈಡ. ಒಂದು ಸಾರಿ ವಿಡಿಯೋ ತೊಗೊತೀನಿ, ಆದರೆ ಟೈಮ್ ಸಿಗ್ತಾ ಇಲ್ಲ. ಪಾಪು ನೋಡಿ ಎಷ್ಟು ಕ್ಯೂಟಾಗಿದೆ. ಅವ್ರ ಮೊಮ್ಮಗು, ಅದು ಅವ್ರ ಮಗಳ ಮಗ. ಚೆನ್ನಾಗಿದೆ ಪಾಪದ್ದು. ನನಗೆ ಈ ಥರ ಚಿಕ್ಕ ಮಕ್ಕಳು ನೋಡಿದ್ರೆ ತುಂಬ ಇಷ್ಟ. ಆಗಲೇ ಮುದ್ದಾಡ್ಬಿಡ್ತೀನಿ. ಅವ್ರು ಬರದೇ ಇದ್ರೂ ಪರವಾಗಿಲ್ಲ, ನಾನು ಕಿತ್ಕೊಂಡು ಮುದ್ದಾಡ್ಬಿಡ್ತೀನಿ. ಆ ಥರ ನಾನು ಚಿಕ್ಕ ಮಕ್ಕಳನ್ನ ಕಂಡ್ರೆ ಅಷ್ಟೊಂದು ಪ್ರೀತಿ ನನಗೆ. ಅದರಲ್ಲೂ ಹೆಣ್ಮಕ್ಳಿದ್ರೆ ಅಯ್ಯೋ, ಅವ್ರನ್ನ ವಾಪಸ್ ಕೊಡೋದಕ್ಕೂ ಮನಸ್ಸಾಗೋದಿಲ್ಲ ನನಗೆ. ಅಷ್ಟೊಂದು ಮುದ್ದು ಮಾಡ್ತಾ ಇರ್ತೀನಿ ನನ್ನ ಮಕ್ಕಳನ್ನ. ಹಲೋ ಸ್ನೇಹಿತರೆ, ಇವರು ನಮ್ಮ ಯಜಮಾನ್ರ ಫ್ರೆಂಡ್ ಮಿಸ್ಸಸ್ಸು, ನನಗೂ ಕೂಡ ಕ್ಲೋಸ್ ಫ್ರೆಂಡು. ನಾವು ಇವಾಗ ಒಂದು ಫಂಕ್ಷನ್ಗೆ ಹೋಗ್ಬಿಟ್ಟಿದ್ವಿ ಅಂತ ಹೇಳ್ತೀವಲ್ಲ, ಇವ್ರು ನಾವು ಜೊತೆಗೆ ಸೇರ್ಬಿಟ್ಟು ಹೊಂಟಿದ್ವಿ. ಆಮೇಲೆ ಪರಿಚಯ ಮಾಡಿಸ್ತೀನಿ ಅಣ್ಣರನ್ನ. ಬಲ್ಲಿ ಅಂತಂತ ಕಿರಡ್ಯಮ್ಮ ವರ್ಕಿಂದು ಮಿಷನ್ ಅದಿಟ್ಟು ಮಾಡ್ತಾಳ್ರಿ. ದೊಡ್ಡ ಇದು ಎಲ್ಲ ಥರ ಇವೆಲ್ಲ ವರ್ಕ್ ಹಾಕಿನೇ ನೋಡಿ. ಎಲ್ಲ 2 ವರ್ಷ 3 ಸ್ವಲ್ಪ ಬರೀ ಸ್ನೇಹಿತರೆ, ಟಿಫಿನ್ ಮಾಡೋಣ. ಬಿಸಿ ಬಿಸಿ ಇಡ್ಲಿ, ವಡ. ಓಕೆ, ಟಿಫಿನ್ ಮಾಡೋಣ ಬನ್ನಿ ಸ್ನೇಹಿತರೆ. ಇಡ್ಲಿ, ವಡೆ, ಚಟ್ನಿ, ಸಾಂಬಾರು. ನಾನು ಮೊದಲು ಟೇಸ್ಟ್ ಮಾಡೋದಕ್ಕೆ ಹೇಳಿದೆ ಅವರಿಗೆ. ಇಡ್ಲಿ ಸಾಫ್ಟಾಗಿದ್ದರೆ ನಾನು ತಿಂತೀನಿ ಅಂತ ಹೇಳಿಬಿಟ್ಟು, ಯಾಕಂದರೆ ಹಾರ್ಡ್ ಇದ್ದರೆ ಅಷ್ಟೊಂದು ಇದು ಅನಿಸಲ್ಲ. ಇಡ್ಲಿ ಚೆನ್ನಾಗಿತ್ತು, ಸಾಫ್ಟ್ ಇತ್ತು. ವಡೆ ಕೂಡ ಚೆನ್ನಾಗಿತ್ತು. ನಾಷ್ಟ ಮಾಡಿದೆ. ಸಾರಿ, ನಿಮಗೆ ಎಡಗೈಯಿಂದ ತಿಂತಾಯಿದ್ದೀನಿ ಅಂತ ಅನ್ನಿಸ್ಬೋದು, ಯಾಕಂದರೆ ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಟ್ಟಿದ್ದೆ ಅಲ್ಲೇ. ನಿಮಗೊಂದು ಮಾತು ಹೇಳಿದೆ ಅಲ್ಲಿ, ನನ್ನ ಫ್ರೆಂಡು ಅಂತ ಹೇಳಿಬಿಟ್ಟು. ಅವರು ವಯಸ್ಸಲ್ಲಿ ನನಗಿಂತ ತುಂಬ ದೊಡ್ಡವರು. ಆದರೂ ಫ್ರೆಂಡ್ ವಯಸ್ಸು ಸಂಬಂಧಪಡಲ್ಲ ಅಲ್ರಿ ಫ್ರೆಂಡ್ಶಿಪ್ಗೆ. ಅದಕ್ಕೆ ಫ್ರೆಂಡ್ ಅಂತ ಹೇಳಿದೆ ನಾನು ಅವ್ರಿಗೆ. ನೀವು ಅನ್ಕೋಬೋದು, ಅಯ್ಯೋ ಇಷ್ಟು ದೊಡ್ಡವ್ರು ಇದ್ದಾರೋ ಫ್ರೆಂಡ್ ಅಂತಾರಲ್ಲ ಅಂತ. ಸಾರಿ, ವಯಸ್ಸು ಸಂಬಂಧಪಡಲ್ಲ ಫ್ರೆಂಡ್ಶಿಪ್ಪಲ್ಲಿ. ಟಿಫಿನ್ ಆಯಿತು, ಇವಾಗ ಟೀ ಕುಡಿತಾ ಇದ್ದೀನಿ ನೋಡಿ ಸ್ನೇಹಿತರೆ. ಅದು ಬೈಕ್ಗಳ ಸೌಂಡು, ಹಾರ್ನ್ ಸೌಂಡು ಜಾಸ್ತಿ ಇತ್ತಲ್ವ, ಅದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ. ನೀವು ನೋಡ್ತಾ ಇರ್ಬೋದು, ನನ್ನ ಎದುರುಗಡೆ ಆಚೆ ಕಡೆ ಕುಂತಿದ್ರಲ್ಲ ತಾಯಿ ಮಗ ಇಬ್ಬರು, ನಾನು ವಿಡಿಯೋ ಮಾಡೋದನ್ನು ನೋಡಿಬಿಟ್ಟು ನಗ್ತಾ ಇದ್ರು. ಅಯ್ಯೋ ವಿಡಿಯೋ ಮಾಡ್ತಾ ಇದ್ದಾರೆ, ಕಾಫಿ ಕುಡಿಯೋದನ್ನು ವಿಡಿಯೋ ಮಾಡ್ತಾ ಇದ್ದಾರೆ, ಟಿಫಿನ್ ತಿನ್ನೋದನ್ನು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ. ನನಗೊಂದು ಸ್ವಲ್ಪ ಮುಜುಗರ ಆಯಿತು ಅಲ್ಲಿ.
ಸ್ನೇಹಿತರೆ, ಟಿಫಿನ್ ಆಯಿತು. ಮತ್ತು ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ ನಮ್ಮದು. ಅಲ್ಲಿ ಹೋಗೋವರೆಗೂ ನಾನು ಹೇಳಲ್ಲ, ಅಲ್ಲಿ ಹೋದ್ಮೇಲೆ ಡೈರೆಕ್ಟಾಗಿ ತೋರಿಸ್ತೀನಿ ನಿಮಗೆ ನಾವು ಎಲ್ಲಿ ಹೊಂಟಿದ್ದೀವಿ ಅಂತ ಹೇಳಿ. ವೆಯ್ಟ್ ಮಾಡಿ ಅಲ್ಲಿ ಹೋಗಿ. ತುಂಬ ದೊಡ್ಡ ಫಂಕ್ಷನ್ ಮಾಡಿದ್ರು ಸ್ನೇಹಿತರೆ. ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಫುಲ್ ಮ್ಯೂಸಿಕ್ ಇತ್ತು. ಕಾಪಿರೈಟ್ ಬರ್ಬೋದು ಅಂತ ಹೇಳಿಬಿಟ್ಟು ನಾನು ಮ್ಯೂಟ್ ಹಾಕಿದೆ. ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಫುಲ್ ಸಿಕ್ಕಾಪಟ್ಟೆ ಅಂದರೆ ಖುಷಿ ಆಯ್ತು ನನಗೆ ಅಲ್ಲಿ ಹೋದೋದಕ್ಕೂ. ದೊಡ್ಡ ಫಂಕ್ಷನು ಖುದ್ದಾಗಿ. ಏನು ಗೊತ್ತಾ, ನಾವು ಊಟಕ್ಕೆ ಕುಂತ್ರೆ ನಮ್ಮ ಯಜಮಾನ ಫ್ರೆಂಡ್ ಅವರೇ ಖುದ್ದಾಗಿ ಬಂದು ಊಟಕ್ಕೆ ಬಡಿಸಿದ್ರು. ಅಯ್ಯೋ ಎಷ್ಟು ಸರಳತೆ ಅಲ್ವಾ ಅಂತ ಅಂದ್ಕೊಂಡೆ ನಾನು. ತುಂಬ ದೊಡ್ಡ ಶ್ರೀಮಂತರು ಅವರು. ಒಬ್ಬನೇ ಮಗ ಸೊಸೆ ಸೀಮಂತ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿದರು. ನೋಡಿ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ತುಂಬ ದೊಡ್ಡ ಫಂಕ್ಷನ್. ನೀವು ಕೊಡ್ಬರ್ರಿ, ನೀವಿಬ್ರು ಬರೀ ಕೊಡ್ರಿ, ಅವ್ರ ಕೈ ಕೊಡ್ರಿ ಫೋಟೋ ಕೊಡ್ರಿ. ಬಟ್ಟೆ ಕೊಟ್ಬಿಟ್ಟು ಹಾಗೆ ಸೆಲ್ಫಿ ತೊಗೊಂಡ್ವಿ. ಅವರು ನಮ್ಮ ಯಜಮಾನ್ರ ಫ್ರೆಂಡ್ ಸೊಸೆ ಇದಾರಲ್ಲ, ಅವರು ಕೂಡ ಸೋ ಕ್ಯೂಟ್. ಎಷ್ಟು ಚೆನ್ನಾಗಿದ್ರು ಗೊತ್ತಾ. ಅವರು ನಗ್ತಾ ನಗ್ತಾ ಮಾತಾಡಿದರು. ಅವರು ಕೂಡ ಒಳ್ಳೆಯವರು ನನಗನ್ಸಿತ್ತು. ಅಷ್ಟು ಕ್ಯೂಟಾಗಿದ್ದರು ಅವರು ಗೊತ್ತಾ. ಬರೀ ಸ್ನೇಹಿತರೆ, ಇವಾಗ ಹೋಗಿಬಿಟ್ಟು ಅವ್ರಿಗೆ ಬಟ್ಟೆ ಆಯ್ರೆ ಕೊಟ್ಟದ್ದಾಯಿತು. ಇವಾಗ ಊಟದ ಕಡೆ ಹೊಂಟಿದ್ದೀವಿ. ಊಟ ಮಾಡಿಬಿಟ್ಟು ಮತ್ತೆ ಇವ್ರ ಕಡೆ ರೇಟ್ ಹೇಳೋದು. ಸಾರಿ ಸ್ನೇಹಿತರೆ, ನಾ ಎಲ್ಲಿಗೆ ಬಂದಿದ್ದೆ ಅಂತ ಹೇಳಿ ಇಲ್ವಲ್ಲ. ಮಿರಾಜ್ ಅಂದರೆ ನಮ್ಮ ಯಜಮಾನ್ರ ಫ್ರೆಂಡ್, ಅವರ ಸೊಸೆಯ ಸೀಮಂತ ಕಾರ್ಯಕ್ರಮ ಇತ್ತು, ಅಲ್ಲಿಗೆ ಬಂದಿದ್ದೀನಿ. ಗೊತ್ತಾಯ್ತಾ ಸ್ನೇಹಿತರೆ ನಾವು ಎಲ್ಲಿ ಬಂದಿದ್ದೀವಿ ಅಂತ? ಮಿರಾಜ್ಗೆ ಬಂದಿದ್ದೀವಿ ನೋಡಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ. ಓಕೆ, ಇವಾಗೆಲ್ಲ ಅವ್ರಿಗೆ ಬಟ್ಟೆ ಮಾಡಾಯಿತು. ಊಟದ ಸಮಯ. ಊಟ ಮಾಡ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ. ಎಲ್ಲಿ ಅಂತ ಸಸ್ಪೆನ್ಸ್ ಹೇಳ್ತೀನಿ ಆಮೇಲೆ. ಊಟ ಮಾತ್ರ ಸಖತ್ತಾಗಿತ್ತು ಸ್ನೇಹಿತರೆ. ಅಂದರೆ ಸೂಪರ್ ಅಂದರೆ ಸೂಪರ್ ಆಗಿತ್ತು. ಫುಲ್ ಎಲ್ಲ ಫಸ್ಟ್ ಕ್ಲಾಸ್ ಆ ಥರ ಇತ್ತು. ಚಪಾತಿ, ಆಮೇಲೆ ಮಿಕ್ಸ್ ಭಾಜಿ ಮಾಡಿದರು, ಆಮೇಲೆ ಕರಿ ಇತ್ತು, ಪಿಟ್ಲ ಇತ್ತು, ಉಪ್ಪಿನಕಾಯಿ, ಗಟ್ಟಿ ಮೊಸರು, ಎಲ್ಲ ಥರನೂ ಇತ್ತು. ಆಮೇಲೆ ಸಜ್ಜಿ ರೊಟ್ಟಿ ಕೂಡ ಚಪಾತಿ ಜೊತೆ. ಎಲ್ಲನೂ ಅಡುಗೆ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ರೀ. ಅಷ್ಟು ಚಂದ ಮಾಡಿದ್ದು. ಆಮೇಲೆ ಇಲ್ಲೊಂದು ನಮ್ಮ ಯಜಮಾನ್ರ ಫ್ರೆಂಡು ಒಂದು ಆಟ ಆಡಿದರು. ಏನು ಗೊತ್ತಾ, ನಾವು ಲೇಡೀಸ್ ಕಡೆ ನಾವು ಕುಂತ್ಕೊಂಡಿದ್ವಿ, ಎಲ್ಲರೂ ಜೆಂಟ್ಸ್ ಅಲ್ವಾ, ಆ ಕಡೆ ಯಜಮಾನ್ರ ಫ್ರೆಂಡ್ ಎಲ್ಲ ಆ ಕಡೆ ಕುಂತಿದ್ರು. ಇವಾಗೇನು ಫಂಕ್ಷನ್ ಮಾಡಿದ್ರಲ್ಲ, ಅವ್ರು ಬಂದುಬಿಟ್ಟು ನಾವು ಫಸ್ಟ್ ಮೊದಲು 2 ಜಾಮೂನು ಹಾಕಿದ್ರು, ತಿಂದುಬಿಟ್ಟಿದ್ದೆವು. ನೆಕ್ಸ್ಟ್ ಅವರೇ ಬಡ್ಸಕ್ಕಂತ ಬಂದುಬಿಟ್ಟು ಮತ್ತೆ 4 ಜಾಮೂನು ಹಾಕಿಬಿಟ್ರು ಅವರು. ಅಯ್ಯೋ ಬೇಡಿ ಅಣ್ಣ, ತಿಂದಿದ್ದೀವಿ ಬೇಡಿ ಅಂದರೆ, ಇಲ್ಲ ತಿನ್ನಬೇಕು ಅಂತ ಹಾಕಿಬಿಟ್ರು. ಯಪ್ಪ, ತಿನ್ನೋದೇ ಆಗಲಿಲ್ಲ. ಲಾಸ್ಟ್ ಅಷ್ಟೇ ಬಿಟ್ಟು ಬಂದುಬಿಟ್ವಿ. ಆ ಥರ ನಮಗೆ ಇಲ್ಲಿ ಇಷ್ಟು ಜಾಮೂನು ಹಾಕಿದ್ದಾರೆ. ಅಲ್ಲಿ ಹೋಗಿಬಿಟ್ಟು ಇಲ್ಲ ಮೇಡಮರು ಹೇಳಿದ್ದಾರೆ ನೀವು ತಿನ್ನಲೇಬೇಕು, ನೀವು ತಿಂದರೆ ಅವ್ರು ತಿಂತಾರಂತೆ ಅಂತ ಹೇಳಿಬಿಟ್ಟು ಅವ್ರಿಗೆ ಸಿಕ್ಕಾಪಟ್ಟೆ ಅವ್ರಿಗೆ ಹಾಕಿಬಿಟ್ಟಿದ್ದಾರೆ ಅಲ್ಲಿ. ಈ ಥರ ನೋಡಿ. ನಾವು ಮುಗಿದ್ರೆ ಇಲ್ಲ ಅವ್ರು ಹೇಳಿದ್ದಾರೆ, ಸರ್ ಹೇಳಿದ್ದಾರೆ ನೀವು ತಿನ್ನಲೇಬೇಕು ಅಂತೇಳಿ ನಮಗೆ ಹಾಕಿದ್ರು. ಅಲ್ಲಿ ಹೋಗಿಬಿಟ್ಟು ಅವ್ರಿಗೆ ಹಾಕಿಬಿಟ್ರು. ಈ ಥರ. ಓಕೆ ಸ್ನೇಹಿತರೆ, ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಸಖತ್ತಾಗಿ ಊಟ ಮಾಡಿದ್ವಿ. ಊಟ ಮಾಡಿದ ಮೇಲೆ ಮತ್ತೆ ಇನ್ನೂ ಒಂದು ಕಡೆ ಪ್ಲೇಸಿಗೆ ಹೊಂಟಿದ್ದೀವಿ. ಅದು ಎಲ್ಲೇ ಅಂತ ಸಸ್ಪೆನ್ಸ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಸೀಮಂತ ಕಾರ್ಯಕ್ರಮದ ಲಾಗ್ ಇದಾಗಿತ್ತು. ತುಂಬ ಖುಷಿಯಿಂದ ಹೋದೆವು. ತುಂಬ ಖುಷಿ ಆಯಿತು. ನಮ್ಮ ಯಜಮಾನ ಫ್ರೆಂಡ್ ಮೀಟ್ ಮಾಡಿದೆವು. ಅವರು ಕೂಡ ಒಳ್ಳೆ ಆತ್ಮೀಯತೆಯಿಂದ ಊಟಕ್ಕೆ ಅವರೇ ಬಂದು ಊಟಕ್ಕೆ ಬಡಿಸಿದ್ರು. ತುಂಬ ಒಳ್ಳೆ ಆತ್ಮೀಯತೆಯಿಂದ ವಿಚಾರಿಸಿದರು. ಅಂಥವ್ರು ಇರಬೇಕು ಫ್ರೆಂಡ್ ಅಂದರೆ, ಆ ಥರ. ಓಕೆ ಸ್ನೇಹಿತರೆ, ಇನ್ನೂ ಒಂದು ವಿಡಿಯೋ ನೆಕ್ಸ್ಟ್ ಬರುತ್ತೆ. ಇದ್ರ ಮುಂದಿನ ವ್ಲಾಗು. ನಾವು ಸೀಮಂತ ಕಾರ್ಯಕ್ರಮ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಕಡೆ ಹೊಂಟಿದ್ದೇವೆ, ಇನ್ನೊಂದು ಪ್ಲೇಸಿಗೆ. ಅದು ಎಲ್ಲಿ ಅಂತ ಹೇಳ್ತೀವಿ, ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಮುಂದಿನ ಭಾಗದಲ್ಲಿ ಬರುತ್ತೆ ಇನ್ನೊಂದು ವಿಡಿಯೋ. ನೋಡಿ ಸಪೋರ್ಟ್ ಮಾಡಿ.
ಫಂಕ್ಷನ್ಕ 1000 ರೂಪಾಯಿ ಕೊಟ್ಟು ಗುಡ್ಲಕ್ಕದಾಗ ಬರ್ಲಿ ಓಕೆ ಸ್ನೇಹಿತರೆ, ಊಟ ಆಯಿತು. ಇನ್ನು ಹಲೋ ರೀ ನೆಕ್ಸ್ಟ್ ಪ್ಲೇಸಿಗೆ ಹೊಂಟೀವಿ. ಅಲ್ಲಿ ಹೋದ್ಮೇಲೆ ಹೇಳ್ತೀವಿ. ಅಲ್ಲಿವರೆಗೆ ಸಸ್ಪೆನ್ಸ್.